ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಬ್ರಹ್ಮಾಮುರಾರಿ ತ್ರಿಪುರಾಂತಕಾರಿ ಭಾನುಶಶಿ ಭೂಮಿಸುತೋಪುರಶ್ಚ ಗುರುಶ್ಚ ಶುಕ್ರ ಶನಿರಾಹ ಕೇತವಃ ಕುರ್ವಂತ ಸರ್ವೇ ಮಮ ಸುಪ್ರಭಾತಂ. ಬಿ ಹ್ಯಾಪಿ ಗೋಲ್ಡ್ ವೀಕ್ಷಕ ಚಾನಲ್ ವೀಕ್ಷಕ ಬಂಧುಗಳಿಗೆ ಆತ್ಮೀಯವಾಗಿರುವಂತಹ ಸ್ವಾಗತ. ಕರ್ಕಾಟಕ ರಾಶಿಯವರ ನಾವು ಫಲಾಫಲ ಈ ಮೇ ತಿಂಗಳಿನಲ್ಲಿ ನೋಡುವುದಾದರೆ, ದ್ವಿತೀಯಾಧಿಪತಿ ಕೇತುವಿನ ಅನುಗ್ರಹದಿಂದ ಮನೆಯಲ್ಲಿ ಮಂಗಲ ಕಾರ್ಯದ ಮಾತುಕತೆ ನಡೆಯುವುದು. ಯಾಕೆಂದ್ರೆ ಕೆಲವರು ಮನೆಗೆಲ್ಲ ಬರ್ತಾರೆ, ಇನ್ನು ಮದುವೆ ಆಗಿಲ್ಲ, ಹುಡುಗ ಇರಲಿ ಒಳ್ಳೆಯ ಸಂಬಂಧ ಇದೆ ನೋಡಿ ಒಂದ್ಸಲ, ಇಂತಹ ಮಾತುಕತೆಗಳು ನಡೆಯುವಂತಹ ಯೋಗ ಈ ರಾಶಿಯವರಿಗೆ ಮೇ ತಿಂಗಳಿನಲ್ಲಿದೆ. ಸಂಬಂಧ ಕೂಡಿ ಬಂದು ಕಂಕಣ ಬಲವು ಕೂಡ ಬರುವುದು. ಯಾಕೆಂದ್ರೆ ಒಂದು ತಿಂಗಳು ಅಧಿಕ ಮಾಸವಾಗಿರುವುದರಿಂದ ಅದರ ನಂತರವೂ ಕೂಡ ಮಂಗಲ ಕಾರ್ಯ ಆಷಾಢಕ್ಕಿಂತ ಮುಂಚಿತವಾಗಿ ಇರುವುದರಿಂದ ಆ ಕಾಲದಲ್ಲಿ ಕೂಡ ಕಂಕಣ ಬಲ ಬರುವುದು. ಮನೆಯಲ್ಲಿ ಶ್ರೀ ಮಹಾಗಣಪತಿಯ ಪ್ರೀತಿಗಾಗಿ ಒಂದು ಮಹಾಗಣಪತಿಯ ಗಣಪತಿ ಹೋಮವನ್ನು ಮಾಡಿಸಿದ್ದಲ್ಲಿ ಬರುವಂತಹ ಎಲ್ಲ ವಿಘ್ನಗಳು ಪರಿಹಾರ ಆಗುವುದು ಹಾಗೂ ನಿಮ್ಮ ಕಾರ್ಯದಲ್ಲಿ ಸಿದ್ಧಿ ಆಗುವುದು. ಯಾಕಂದ್ರೆ ನಾವು ಗಣೇಶನಿಗೆ ಹೇಳುವಂತಹದ್ದು ಸಿದ್ಧಿವಿನಾಯಕಾಯ ನಮಃ, ಅಂದ್ರೆ ಆ ವಿನಾಯಕನಿಂದ ಎಲ್ಲ ನಮ್ಮ ಕಾರ್ಯಗಳು ಸಿದ್ಧಿಸುತ್ತದೆ. ಅಷ್ಟಮದಲ್ಲಿ ರಾಹು ಚರ್ಮವ್ಯಾಧಿಗೆ ಕಾರಣವಾಗುವುದು. ಯಾಕೆಂದ್ರೆ ರಾಹು ಚರ್ಮಕ್ಕೆ ಸಂಬಂಧಪಟ್ಟಂತಹ ಒಂದು ಗ್ರಹ. ಅದರಿಂದ ಈಗ ಏನಿದ್ರು ನಾವು ಸರ್ಕಾರದ ಒಂದು ಗೈಡೆನ್ಸ್ ನಾವು ಹೇಳ್ತೇವೆ, ಬೆಳಿಗ್ಗೆ ಒಂದು 10-11 ಗಂಟೆಯಿಂದ ಸಾಯಂಕಾಲ 4 ಗಂಟೆವರೆಗೂ ಎಲ್ಲಿ ಹೊರಗಡೆ ಹೋಗಬಾರ್ದು ಹೇಳಿ. ಯಾಕೆಂದ್ರೆ ಅದರಿಂದ ನಮ್ಮ ಸೂರ್ಯನ ಬಿಸಿಲಿನ ತಾಪದಿಂದ ಚರ್ಮಕ್ಕೂ ಕೂಡ ಸ್ವಲ್ಪ ತೊಂದರೆ ಆಗುವಂತ. ಆದ್ರೂ ಕೂಡ ಈ ಅಷ್ಟಮದಲ್ಲಿ ರಾಹು ಇರುವುದರಿಂದ ಸ್ವಲ್ಪ ಚರ್ಮದ ತೊಂದರೆಗಳು ಈ ರಾಶಿಯವರಿಗೆ ಈ ತಿಂಗಳು ಬರುವಂತಹದ್ದು. ಆದಷ್ಟು ರಾಸಾಯನಿಕ ಮಿಶ್ರಣವಾದ ಅಥವಾ ಪಾನೀಯವು ತೊಂದರೆ ಕೊಡುವಂತಹದ್ದು. ನೋಡಿ, ತುಂಬಾ ರಾಸಾಯನಿಕವಿಲ್ಲದೆ ಯಾವುದೋ ವಸ್ತುಗಳು ತಯಾರಾಗುವುದಿಲ್ಲ. ಆದರೆ ಅಧಿಕ ರಾಸಾಯನಿಕ ಮಿಶ್ರಣವಾಗಿರುವಂತಹ ಪಾನೀಯ ಇರಬಹುದು, ಖಾದ್ಯ ಇರಬಹುದು, ಇದನ್ನು ನೀವು ಸ್ವೀಕಾರ ಮಾಡಿದ್ರೆ, ನೀವು ತಿನ್ನುವುದರಿಂದ ಅಥವಾ ಕುಡಿಯುವುದರಿಂದ ಸಾಕಷ್ಟು ತೊಂದರೆಗಳು ನಿಮಗೆ ಉಂಟಾಗುತ್ತದೆ. ಆಹಾರವು ಕೂಡ ಹಿತವಾದಂಥ ಆಹಾರ, ಮಿತವಾಗಲಿ. ಯಾಕೆಂದ್ರೆ ಇವಾಗ ನಾವು ಎಲ್ಲ ಮದುವೆ ಮುಂಜಿಗಳಿಗೆ ಹೋಗುವಂತಹ ಈ ಮೇ ತಿಂಗಳಿನಲ್ಲಿ ಈ ಮದುವೆ ಮುಂಜುಗಳು ಆಗುವಂಥ ಸಮಯದಲ್ಲಿ ಹೋಗ್ತೇವೆ, ಒಳ್ಳೆ ಅಡಿಗೆ ಎಲ್ಲ ನೋಡ್ತೇವೆ, ಚೆನ್ನಾಗಿ ಊಟ ಮಾಡ್ತೇವೆ. ಆದ್ರೂ ಕೂಡ ಏನು ಹೇಳಿದ್ರೆ, ಊಟ ಮಾಡಿದ್ರೆ ಅದು ಪಚನಕ್ರಿಯೆಗೆ ಕೂಡ ತೊಂದರೆ ಆಗುವಂಥದ್ದು. ಆದ್ರಿಂದ ಹಿತವಾಗಿರುವಂತಹ ಊಟ ಮಿತವಾಗಿರಲಿ ಅನ್ನುವಂತಹ ಹಿರಿಯರ ಮಾತು ಈ ಸಮಯದಲ್ಲಿ ನೀವು ನೆನಪಿಸಿಕೊಳ್ಬೇಕು. ನವಮಾಧಿಪತಿಯಾಗಿದ್ದ ಶನಿ ಕುಜರು ಕಾರ್ಯಸಿದ್ಧಿಸುವರು. ಅಂದ್ರೆ ನಿಮ್ಮ ಎಲ್ಲ ಕಾರ್ಯವನ್ನು ಅವರು ಸಿದ್ಧಿಸುವುದು ಅಲ್ಲದೆ ರಕ್ತದೊತ್ತಡ ಮಧುಮೇಹವನ್ನು ಕೊಂಚ ಜಾಸ್ತಿ ಮಾಡುವರು. ಯಾಕೆಂದ್ರೆ ಈ ತಿಂಗಳಿನಲ್ಲಿ ಕೆಲವೊಂದು ನಾವು ಮಾನಸಿಕ ಒತ್ತಡ ಹೇಳ್ತೇವೆ, ಕೆಲಸ ಕಾರ್ಯದಲ್ಲಿ ಇರಬಹುದು, ಯಾವುದೇ ಕೆಲಸದಲ್ಲಿ ಸ್ವಲ್ಪ ನಾವು ಅದು ಜಾಸ್ತಿ ಟೆನ್ಷನ್ ತಗೊಂಡು ಕೂಡಲೇ ಏನಾಗುತ್ತೆ ಹೇಳಿದ್ರೆ ಮಧುಮೇಹ ಮತ್ತು ರಕ್ತದೊತ್ತಡ ಎರಡೂ ಜಾಸ್ತಿ ಆಗುತ್ತದೆ. ಆದ್ದರಿಂದ ಆದಷ್ಟು ವೈದ್ಯರನ್ನು ಸಂಪರ್ಕಿಸಿ ಸಲಹೆಯನ್ನು ತೆಗೆದುಕೊಳ್ಳಿ, ಒಳ್ಳೆಯದು. ಸಿಹಿ ಪದಾರ್ಥಗಳು ನೋಡ್ತೇವೆ ನಾವು ಎಲ್ಲ ಕಡೆ, ತುಂಬಾ ರುಚಿಕರವಾಗಿರುವಂತಹ ಸಿಹಿ ಪದಾರ್ಥಗಳು ಸಿಗ್ತವೆ, ನೋಡಿದ್ರೆ ಬಾಯಲ್ಲಿ ನೀರು ಬರುತ್ತೆ. ಆದ್ರೂ ಕೂಡ ಆದಷ್ಟು ಈ ಸಿಹಿ ಪದಾರ್ಥಗಳನ್ನು ಕೊಂಚ ಮಟ್ಟಿಗೆ, 1 ತಿಂಗಳ ಮಟ್ಟಿಗೆ ದೂರವಿಟ್ಟರೆ ಒಳ್ಳೆಯದು. ಯೋಗ ಪ್ರಾಣಾಯಾಮ ಶರೀರಕ್ಕೆ ಆರೋಗ್ಯ ತರುವುದು. ದಶಮಾಧಿಪತಿಯಾಗಿರುವಂತಹ ರವಿ ಬುಧರು ಆರೋಗ್ಯ ಕೊಡುವರು ಅಲ್ಲದೆ ನೆಮ್ಮದಿಯನ್ನು ಕೊಡುವುದು ಕೂಡ. ಯಾಕೆಂದ್ರೆ ರವಿ ಕೀರ್ತಿಕಾರಕ, ಹೃದಯಕಾರಕ ಹೇಳಿ ಹೇಳ್ತೇವೆ ನಾವು. ಅದೇ ರೀತಿಯಲ್ಲಿ ಬುಧನು ಕೂಡ ಬುದ್ಧಿಕಾರಕ, ಒಳ್ಳೆ ಆಲೋಚನೆಯನ್ನು ಕೊಡುವಂತಹದ್ದು. ನಾವು ಆಲೋಚನೆ ಮಾಡಬೇಕು, ನಮ್ಮ ಆರೋಗ್ಯ ಎಲ್ಲಿದೆ, ನಮ್ಮ ಯೋಗ ಎಲ್ಲಿದೆ, ನಮ್ಮ ಭಾಗ್ಯ ಎಲ್ಲಿದೆ, ಇದೆಲ್ಲ ಆಲೋಚನೆಯನ್ನು ಕೊಡುವಂತಹ ಬುಧನು ನಮಗೆ ಈ ತಿಂಗಳು ಒಳ್ಳೆ ನೆಮ್ಮದಿಯನ್ನು ಕೊಡುತ್ತಾನೆ. ಏಕಾದಶ ಅಂದರೆ ಲಾಭಸ್ಥಾನ, 11ನೇ ಸ್ಥಾನದಲ್ಲಿ 11ನೇ ಮನೆಯಲ್ಲಿ ಶುಕ್ರನಿದ್ದು ಅನಿರೀಕ್ಷಿತವಾಗಿರುವಂತಹ ಧನಾಗಮನ, ಧನಲಾಭವು ಪ್ರಾಪ್ತಿಯಾಗ್ತದೆ. ಅಂದ್ರೆ ಅದು ಪಿತ್ರಾರ್ಜಿತ ಆಸ್ತಿ ಇರಬಹುದು, ಅಥವಾ ನಿಮ್ಮಿಂದ ಯಾರಾದರೂ ಸಾಲ ಪಡೆದಂಥವರು ಕೊಡುವಂತಹದ್ದು, ಅಥವಾ ಯಾವುದೇ ಒಂದು ವಸ್ತುವಿನಿಂದ ನಿಮಗೆ ಬರುವಂತಹದ್ದು. ಅಂದ್ರೆ ಶೇರ್ಗಳಿಂದ, ಕೆಲವೊಂದು ಶೇರ್ಗಳಿಂದ ಬರುವಂತಹ ಲಾಭಗಳು ನಿಮಗೆ ಅನಿರೀಕ್ಷಿತವಾಗಿರುವಂತಹ ಲಾಭವನ್ನು ಕೊಡುತ್ತದೆ. ಅದು ನೀವು ಬೇರೆ ಯಾವುದಾದ್ರೂ ಒಂದು ವ್ಯವಹಾರಗಳಲ್ಲಿ ಹಾಕಿದಂತಹ ದುಡ್ಡು ನಿಮಗೆ ದುಪ್ಪಟ್ಟಾಗಿ ಸಿಗುವಂತಹ ಯೋಗ. ವ್ಯಯಸ್ಥಾನ ಅಂದರೆ 12ನೇ ಸ್ಥಾನ, 12ನೇ ಮನೆಯಲ್ಲಿ ಗುರು ಇರುವುದರಿಂದ ಮರೆವು, ಸ್ವಲ್ಪ ಮರೆಯುವಂತಹದ್ದು. ಯಾವುದಾದ್ರೂ ವಸ್ತು ಎಲ್ಲಾದ್ರೂ ಇಟ್ಟರೆ ನಾವು ಮರೆತು ಹೋಗ್ತೇವೆ. ಮರೆವು ಅದು ಸಹಜವಾಗಿರುವಂತಹ ಒಂದು ಮನುಷ್ಯನ ಗುಣ, ಅದು ಬರುವಂತಹದ್ದು. ಅದರಿಂದ ಕೋಪಗಳು ಬರುವಂತಹದ್ದು ಸಹಜವಾಗಿ.
ಯಾವುದೇ ವಸ್ತು ನಮಗೆ ಸಿಕ್ಕಿಲ್ಲ ಅಂದ್ರೆ ನಾವು ಕೋಪಕ್ಕೆ ಒಳಗಾಗ್ತೇವೆ, ರೋಷಕ್ಕೆ ಒಳಗಾಗ್ತೇವೆ, ಮದ ಬರುತ್ತೆ, ನಾನೇ ವಿದ್ಯಾವಂತ, ನಾನೇ ಬುದ್ಧಿವಂತ ಇತ್ಯಾದಿಗಳು ಬರುವುದರಿಂದ ನಮ್ಮ ಬುದ್ಧಿಯು ನಷ್ಟವಾಗುವುದು. ಈ ರಾಶಿಯವರಿಗೆ, ಈ ಕರ್ಕಾಟಕ ರಾಶಿಯವರಿಗೆ ಈ ತಿಂಗಳು ಅದು ಆಗುವಂತಹ ಇದೆ. ಇದಕ್ಕೆ ಸುಲಭವಾಗಿರುವಂತಹ ಪರಿಹಾರ, ಮೇ ತಿಂಗಳ 4 ಗುರುವಾರವು ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಹೋಗಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಅನ್ನುವಂತಹ ಈ ಶ್ಲೋಕವನ್ನು ಹೇಳಿ 5 ಪ್ರದಕ್ಷಿಣೆ 5 ನಮಸ್ಕಾರವನ್ನು ಮಾಡಿ ಮಂತ್ರಾಕ್ಷತೆಯನ್ನು ನಾವು ತಲೆಯ ಮೇಲೆ ಶಿರಸ್ಸಿನ ಮೇಲೆ ಧಾರಣೆ ಮಾಡುವುದರಿಂದ ಆ ಪರಮಾತ್ಮನ, ಆ ಗುರುವಿನ ಅನುಗ್ರಹ ನಮ್ಮ ಮೇಲೆ ಆಗುವಂತಹದ್ದು. ಈ ಮೇ ತಿಂಗಳ ಕರ್ಕಾಟಕ ರಾಶಿಯ ಶುಭಾಶುಭ ಫಲ ಯೋಗಗಳು ಇಲ್ಲಿಗೆ ಸಮಾಪ್ತಿಯಾಗ್ತದೆ. ಧನ್ಯವಾದಗಳು.